ಭಯ್ಯ ನಿನ್ಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ. ಅಲ್ಲ ನಿನ್ಗೆ ಎಂತ ಒಳ್ಳೊಳ್ಳೆ ಮಸ್ತಾಗಿರೋ ಹುಡುಗಿರ್ನ ತೋರಿಸಿದೀನಿ ಭಯ್ಯ. ನಾನು ಹುಡುಗಿ ನೋಡಿದ ತಕ್ಷಣ ಫ್ಲಾಟ್ ಆಗ್ಬೇಕು. ನನ್ನ ಹಾರ್ಟಲ್ಲಿ ಲವ್ ಬಲ್ಬ್ ಬೆಳಗ್ಬೇಕು. ಅದು ನಡಿಬೇಕು ಅಂದ್ರೆ ನಿನ್ ಒಳಗಡೆ ಫೀಲಿಂಗ್ಸ್ ಇರ್ಬೇಕು ಭಯ್ಯ. ಫೀಲಿಂಗ್ಸು ನಿನಗ್ ಜೋಡಿ ಹುಡ್ಕೋದು ನನ್ ಕೈಲಾಗ್ಲಿಲ್ಲ ಅಂದ್ರೆ ಆ ದೇವ್ರು ಕೂಡ ಏನು ಮಾಡಕ್ಕಾಗಲ್ಲ ಭಯ್ಯ. ಭಕ್ತರೆಲ್ಲರಿಗೂ ಮಾತಾ ಅನ್ನಪೂರ್ಣೇಶ್ವರಿ ದೇವಿ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಕಷ್ಟಗಳನ್ನ ಎಂತದ್ದೇ ಪರಿಸ್ಥಿತಿಲೂ ಪೂರೈಸ್ತಾರೆ. ನಿಮ್ಗೇನೇ ಕಷ್ಟ ಇದ್ರು ನಿಮ್ಮ ಕೋರಿಕೆ ಎಂತದ್ದೇ ಆಗಿದ್ರು ಖಂಡಿತ ಪೂರೈಸ್ತಾರೆ. ಯಪ್ಪೋ ನೋಡಕ್ ಚೆನ್ನಾಗೇ ಇದೆ. ಏನ್ ಭಯ್ಯ ಆ ಮಾತೇನ್ ಹಂಗ್ ನೋಡ್ತಾ ಇದ್ಯಾ? ನನಗೆ ಅಮ್ಮ ಅವರು ತುಂಬಾ 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 ಇಷ್ಟ ಆಗ್ಬಿಟ್ರು. ಚಿಚ್ಚೆ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಭಯ್ಯ? ಅಷ್ಟಕ್ಕೂ ಅಮ್ಮ ಅವ್ರಿಗೆ ಭಕ್ತನಾಗಿರೋದ್ರಲ್ಲಿ ತಪ್ಪಿಲ್ಲ. ಗಂಡ ಆಗ್ತೀನಿ ಅನ್ಕೋಬಾರ್ದು, ಅದು ತಪ್ಪು, ಪ್ರಕೃತಿಗೆ ವಿರುದ್ಧ. ಹಾ ಅಮ್ಮ, ನನಗೆ ತುಂಬಾ ಕಷ್ಟ ಇದೆಯಮ್ಮ. ಎಲ್ಲ ಬಿಸ್ನೆಸ್ ಅಲ್ಲೂ ಲಾಸ್ ಆಗೋಯ್ತಮ್ಮ. ಆ ಕಷ್ಟಗಳಿಂದ ನೀವೇ ಪಾರ್ ಮಾಡ್ಬೇಕಮ್ಮ. ಭಕ್ತ, ಯಾವತ್ತಾದ್ರೂ ನೀನ್ ತಿರುಪತಿಗೆ ಹೋಗಿದ್ಯಾ? ನಾನು ಹೋಗಿಲ್ಲಮ್ಮ. ನನ್ನ ಹೆಂಡತಿ ನಮ್ಮಮ್ಮ ಹೋಗಿದ್ದಾರೆ. ಓಹೋ ಸ್ವಾಮಿ ಸ್ವಾಮಿ, ನೀನ್ ತುಂಬಾ ಸಂಪಾದನೆ ಮಾಡಿ ಮೇಲಕ್ ಹೋದ್ರೆ ತಿರುಪತಿಗ್ ಬಂದು ಕಾಣಿಕೆ ಹಾಕ್ತೀನಿ ಅಂತ ನಿಮ್ಮಮ್ಮನವರು ಸ್ವಾಮಿ ಹತ್ರ ಬೇಡ್ಕೊಂಡಿದ್ದಾರೆ. ಅಯ್ಯೋ, ನಮ್ಮಮ್ಮ 2 ತಿಂಗಳಿಂದನೇ ಹೋಗ್ಬಿಟ್ರಲ್ಲಮ್ಮ. ಬ್ಯಾಲೆನ್ಸ್ ಇಟ್ಟು ಹಾಗೆ ಬಿಟ್ಟಿರೋದಕ್ಕೆ ಆ ಬಾಲಾಜಿಗೆ ಕೋಪ ಬಂದಿದೆ. ಆ ಆಗ್ರಹದಲ್ಲಿ ನಿಗ್ರಹ ಕಳ್ಕೊಂಡು ನಿನ್ನ ಈ ಪರಿಸ್ಥಿತಿಗೆ ತಂದಿದ್ದಾನೆ. ಅಂದ್ರೆ ನಾನು ಇವಾಗ ಏನ್ ಮಾಡ್ಬೇಕಮ್ಮ? ತಿರುಪತಿಗೆ ಹೋಗಿ ಹರಕೆ ಎಲ್ಲ ತೀರ್ಸ್ಕೊ ಅಂತ ಹೇಳ್ತಾ ಇದ್ದೀರಾ? 1 ನಿಮಿಷ ಸ್ವಾಮಿ. ಓಹೋ, ಸ್ವಾಮಿ ಅವ್ರ ಜೊತೆ ಮಾತಾಡ್ದೆ. ಆ ಕಾಣಿಕೆನ ಸ್ವಾಮಿ ಅವರು ಇಲ್ಲೇ ಸಮರ್ಪಣೆ ಮಾಡಿ ಅಂದ್ರು. ಬರೋ ವಾರ ನಾನು ತಿರುಪತಿಗೆ ಹೋಗ್ತಿದ್ದೀನಿ. ಸ್ವಾಮಿಗಳಿಗೆ ನಾನೇ ತಲುಪಿಸ್ತೀನಿ. ಆಯ್ತಮ್ಮ, ಹಂಗೆ ಮಾಡಿ. ಮಾತಾ, ಸ್ವಾಮಿ ಅವ್ರ ಫೋನ್ ನಂಬರ್ ನನ್ಗೊಂದ್ ಸ್ವಲ್ಪ ಕೊಡ್ತೀರಾ? ನಾನೊಂದ್ಸರಿ ಮಾತಾಡ್ತೀನಿ. ಬಾಯ್ ಮುಚ್ಚ. ತಲಹರಟೆ ಭಕ್ತ, ನಿಮ್ದು ಸ್ಪೆಷಲ್ ದರ್ಶನನಾ? ಹೌದು ಸ್ವಾಮಿ. ಹಾಗಿದ್ರೆ ಸ್ವಲ್ಪ ಖರ್ಚಾಗುತ್ತೆ. ಎಷ್ಟಾದ್ರೂ ಪರವಾಗಿಲ್ಲ ಸ್ವಾಮಿ. ಈ ಕಡೆ ಬನ್ನಿಪ್ಪ. ಬನ್ನಿ ನಡಿ, ನಿನಗಿದೆ. ಏನ್ ಕಂದ ನಿನ್ ಸಮಸ್ಯೆ? ಇಷ್ಟು ದಿವ್ಯ ಶಕ್ತಿ ಇರೋ ನಿಮ್ಗೆ ನಮ್ ಸಮಸ್ಯೆ ಮುಂಚೆನೆ ಗೊತ್ತಿರ್ಬೇಕಲ್ವಾ? ಭಕ್ತ, ಅಮ್ಮನವ್ರಿಗೆ ಎಲ್ಲ ಗೊತ್ತಿರುತ್ತೆ. ಸ್ವಾಮಿ ಪ್ರಸಾದ ಬೇಕು ಅಂದ್ರೆ ಮೊದಲು ಹುಂಡಿಗೆ 100 ರೂಪಾಯಿ ಹಾಕಿ. ಭಯ್ಯ, 1 ನಿಮಿಷ ಇರು. ಅಮ್ಮ ಅವ್ರಿಗೊಂದ್ ಚಿಕ್ಕ ಟೆಸ್ಟ್. ನಾವಿಬ್ರು ಒಂದೇ ತರ ಇದ್ದೀವಲ್ವಾ? ಒಂದೇ ತಾಯಿಗೆ ಹುಟ್ಟಿದೀವ, ಒಂದೇ ತಂದೆಗೆ ಹುಟ್ಟಿದೀವ? ನಮ್ ಮದರ್ ಸಿಸ್ಟರ್ಸಾ, ನಮ್ ಫಾದರ್ ಬ್ರದರ್ಸಾ? ನಿಮ್ಮಿಬ್ಬರ ಮಧ್ಯೆ ಎಣ್ಣೆಗೆ ಮತ್ತೆ ನೀರಿಗಿರೋ ಸಂಬಂಧ ಇದೆಯಾ ಹೊರ್ತು ರಕ್ತ ಸಂಬಂಧ ಇಲ್ಲ ಕಂದ. ಅಬ್ಬಾಬಾಬಾಬಾ, 100% ಕರೆಕ್ಟ್. ನೀನು ಒಬ್ಳು ಅಂದಗಾತಿಗೋಸ್ಕರ ಕಾಯ್ತಾ ಇದೆಯಾ ಅಲ್ವಾ? 1000% ಕರೆಕ್ಟ್. ನಾನು ಲವ್ ಮಾಡೋದಕ್ಕೆ, ನನ್ನ ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ಗೊಬ್ಳು ಅಂದವಾಗಿರೋ ಹುಡುಗಿನೇ ಬೇಕಿತ್ತು. ಎಷ್ಟು ಅಂದವಾಗಿರೋ ಹುಡುಗಿ ಬೇಕು ಕಂದ? ಸನ್ಯಾಸಿ ಆಗಿದ್ರು ನನಗೋಕೆನೆ. ಏನ್ ಕಂದ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನನ್ನಷ್ಟು ಅಂದವಾಗಿರೋ ಹುಡುಗಿ ನಿನಗೋಕೆನಾ? ಅಮ್ಮ ಸಾಕಮ್ಮ, ನಿನ್ ತರ ಅಂದ ಇದ್ರೆ ಅಷ್ಟೇ ಸಾಕು. ನನ್ ಹಾಗೆ ಹೋಲಿಕೆಗಳಿರೋ ಹುಡುಗಿ ದಕ್ಷಿಣ ದಿಕ್ಕಲ್ಲಿರೋ ಪಾರ್ಕಲ್ಲಿರ್ತಾಳೆ. ಹೋಗು. ಸೇಮ್ ನಿಮ್ ತರನೇ ಇರೋ ಹುಡುಗಿ ಹೇಗಿರ್ತಾಳೆ? ನಾನ್ ನಂಬಲ್ಲ. ಕಾಮಾತುರಾಣಂ ನ ಭಯಂ ನ ಲಜ್ಜಾ ಪ್ರೇಮಾತುರಾಣಂ ನ ಭೂತೋ ನ ಭವಿಷ್ಯತ್. ನೀವಿಬ್ರು ಇರ್ಬೇಕಾದ್ರೆ ನಾವಿಬ್ರು ಇರ್ಬಾರ್ದಾ? ಹೋಗ್ಬರ್ತೀನಮ್ಮ. ಹೊರಡಿ ಕಂದ. ಭಯ್ಯ, ನನ್ಗೇನೋ ಕನ್ಫ್ಯೂಷನ್ ಆಗ್ತಿದೆ. ನನಗೆ ಕ್ಲಾರಿಟಿ ಇದೆ, ನಡಿ.
ಅವ್ರ ಸೆಟಪ್ ಗೆಟಪ್ ನೋಡ್ತಿದ್ರೆ ಪಕ್ಕಾ ಕಳ್ರು ಅನ್ನಿಸ್ತಾರೆ ಭಯ್ಯ. ನನ್ಗೆ ಎನ್ಕರೇಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಡಿಸ್ಕರೇಜ್ ಮಾಡಬೇಡ. ಇದು ಬೇರೆ ಕೇಡು. ಅಮ್ಮ ಸಾರಿ ರೀ. ಇಲ್ಲ, ನಾನು ನಿನಗೆ ಆಕ್ಚುಲಿ ಸಾರಿ ಕೇಳಬೇಕು. ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ. ನನಗೂ ಕೂಡ ಹಾಗೆ ಅನಿಸ್ತಾ ಇದೆ. ನಿಮ್ಗೂ ನನ್ಗೂ ಜನ್ಮ ಜನ್ಮದ ಅನುಬಂಧ ಇದೆ ಅಂತ ಅನ್ನಿಸ್ತಿದೆ. ಎಕ್ಸಾಕ್ಟ್ಲಿ ಸೇಮ್ ಫೀಲಿಂಗ್. ನೀವು ಪ್ರತಿದಿನ ಇಲ್ಲಿಗೆ ಬರ್ತೀರಾ? ನೀವು ಬರ್ತೀರಾ ಅಂದ್ರೆ ಇನ್ಮೇಲಿಂದ ನಾನು ಬರ್ತೀನಿ. ಹಾಗಾದ್ರೆ ನಾಳೆ ಸಂಜೆ 4:30ಗೆ ವೇಟ್ ಮಾಡ್ತಿರ್ತೀನಿ. ಓ, ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮನಿಗೆ ಕಾಣಿಕೆ ಕೊಡೋದಿಕ್ಕೆ ಹೋಗೋಣ. ನನ್ನ ಪರ್ಸು ನಾನು ಹೇಳಿದ್ ಸರಿಯಾಗಿದೆ ತಾನೇ? ಹೇಳ್ದೆ ತಾನೇ ಭಯ್ಯ, ಅವಳು ಕಳ್ಳಿನೇ ಅಷ್ಟೇ, ಫಿಕ್ಸ್. ನಮ್ಗೆ ಗೊತ್ತಿಲ್ದಂಗೆ ಹೊಸ ಶಾಪ. ಬನ್ರು. ನಮಸ್ತೆ ಸರ್. ಏನ್ ಬೇಕಿತ್ತು ಸರ್? 1 kg ಚಿಕನ್, 1 kg ಮಟನ್, 1 kg ಫಿಶ್ ಕೊಡಪ್ಪ. ಸರ್ ಇದು ಕನ್ನಡಕ ಚಾಪು ಸರ್. ಗೊತ್ತಿಲ್ವಾ ನಮ್ಗೆ? ಗ್ಲಾಸ್ ಕೊಡ. ಇದು ಸೂಪರ್ ಆಗಿರುತ್ತೆ ಸರ್, ಒಂದ್ಸಲ ಹಾಕೊಳ್ಳಿ. ಇದು ನೋಡಿ ಹೊಸ ಮಾಡಲು, ಹಾಕೊಳ್ಳಿ. ಚೆನ್ನಾಗಿಲ್ವೇನೋ? ಏ ಬ್ರೋ, ಚೀಪಾಗಿ ಕಾಣ್ತೀನಿ ಅಂತ ಚೀಪಾಗಿರೋದ್ ಕೊಟ್ಟಿದ್ಯಾ? ಚೆನ್ನಾಗಿರೋದ್ ಕೊಡಲೇ. ಇದನ್ನೊಂದ್ಸಲ ಟ್ರೈ ಮಾಡಿ. ದುಬೈಯಿಂದ ನಿನ್ನೆ ಎಷ್ಟು ಬಂದಿದೆ. ಸಿಟಿಲಿ ಮಾಡಲ್ ಯಾರ ಹತ್ರನೂ ಇಲ್ಲ. ಚೆನ್ನಾಗಿದ್ಯೇನೋ? ಅಣ್ಣ ನಮಗೂ ಕೂಡ ತಗೊಳ್ರ. ಸರ್ 7 ಐಟಮ್ಸ್ ತಗೊಂಡ್ರೆ 2000 ರುಪೀಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಏನ್ ಬೇಡ, ಬಿಲ್ ಎಷ್ಟಾಯ್ತು ಅಂತ ಹೇಳು. ತಗೊಳ್ಳಿ. ಲೇ ಐಟಮ್, ಈ ಐಟಮ್ ರಾಜಂಗೆ ಬಿಲ್ ಕೊಡ್ತೀಯನಾ? ಈ ಬಿಲ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಕೊಡು. ಏನ್ ತಮಾಷೆ ಮಾಡ್ತಾ ಇದ್ಯಾ? ಒಟ್ರೆ ಈ ಬಿಲ್ ದುಡ್ಡು ಕೊಡು, ಇಲ್ಲದೆ ಇದ್ರೆ ಐಟಮ್ ಎಲ್ಲ ತೆಗೆದಿಡು. ಐಟಮ್ ಅಣ್ಣನ್ಗೆ ಐಟಮ್ ಕೇಳ್ತಾ ಇದ್ಯಾ? ಈ ಬುದ್ಧಿ ಮೊದ್ಲೇ ಇರ್ಬೇಕಿತ್ತು ರಾಜ. ಒಂದ್ ಏರಿಯಾದಲ್ಲಿ ಶಾಪ್ ಇಟ್ಮೇಲೆ ಗಿರಾಕಿಗಳು ಹೆಂಗಿದ್ದಾರೆ ಅಂತ ತಿಳ್ಕೊಬೇಕು. ಮೋಸ ಮಾಡೋರು ಯಾರು, ಧಮ್ಕಿ ಹಾಕೋರು ಯಾರು ಅನ್ನೋದನ್ನು ತಿಳ್ಕೊಬೇಕು. ಏನೋ ಐಟಮ್ ರಾಜ. ಇದೆಂತ ಲಾಸ್ ಆಯ್ತಪ್ಪ. ನನ್ ಜೀವನನು ಒಂದ್ ಜೀವನನ ಗುರುವೆ.